ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನಗೆ ಕೋಲ್ಡ್ ಆಗಿ ನನ್ನ ಶಬ್ದ ಫುಲ್ ಬದಲಾಗಿದೆ. ನಾನು ಯಾರು ಅಂತ ಗೊತ್ತಿದ್ರೆ ತಾನೇ ನನ್ನ ಶಬ್ದ ಗೊತ್ತಿರೋದು. ಓಕೆ, ಬಿಡೋಣ. ನಿಮಗೆ ಕಾಣ ಮೀನು ಗೊತ್ತಾ? ಸೂಪರ್ ಮೀನಿದು. ಇದನ್ನು ಇಂಗ್ಲೀಷಲ್ಲಿ ಲೇಡೀಸ್ ಫಿಶ್ ಅಂತಲೂ ಕೂಡ ಹೇಳ್ತಾರೆ. ಯಾಕೆ ಲೇಡೀಸ್ ಫಿಶ್ ಅನ್ನೋದಂದರೆ ಈ ಮೀನು ನೋಡಲಿಕ್ಕೆ ತುಂಬ ಚೆಂದ ಇರುತ್ತೆ, ತುಂಬ ಸುಂದರಿ. ಎಲ್ಲ ಲೇಡೀಸ್ಗಳು ಕೂಡ ಚಂದ ಅಲ್ವಾ, ಲೇಡೀಸೇ ಚಂದ. ಹಾಗಾಗಿ ಈ ಮೀನಿಗೆ ಲೇಡೀಸ್ ಫಿಶ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಕಾಂಡ ಈ ಥರ ಬೇರೆ ಹೆಸರುಗಳಿದೆ. ಜಾಸ್ತಿ ಇದು ಹೇಳೋದು ಕಾಣ ಮತ್ತು ಲೇಡೀಸ್ ಫಿಶ್ ಅಂತ ಹೇಳ್ತಾರೆ. ಇವಾಗ ನೋಡಿ, ಇದರಲ್ಲಿ ತಲೆ ಕಟ್ ಮಾಡಿನೇ ತರಬೇಕು. ಇದರಲ್ಲಿ ತಲೆಯಲ್ಲಿ ಏನೂ ಇಲ್ಲ, ಕಲ್ಲು ಬಿಟ್ಟರೆ ಚೆನ್ನಾಗೇ ಇರೋದಿಲ್ಲ, ಮುಳ್ಳು ಕಲ್ಲು ಮಾತ್ರ ಇದೆ ತಲೆಯಲ್ಲಿ. ಹಾಗೆ ತಲೆ ಅಲ್ಲೇ ಕಟ್ ಮಾಡಿ ಬಿಸಾಕಿ ನಾವು ತಂದಿದ್ದು. ಇಲ್ಲಿ ತೊಳೆದು ಈ ಥರ ನೋಡಿ ಲೈನ್ ಹಾಕಿ ಬಿಟ್ಟು ಬಿಡಬೇಕು. ಇದು ಸಾರು ಮಾಡಿದರೆ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ, ಬೇರೆಯವ್ರಿಗೆ ಏನೋ ನನಗೆ ಗೊತ್ತಿಲ್ಲ. ಇದೊಂಥರ ಚಪ್ಪೆ ಸಾರು ಮಾಡಬೇಕು. ಇದು ಫ್ರೈಗೆ ಬೆಸ್ಟ್. 99% ಜನ ಕೂಡ ಇದನ್ನು ಫ್ರೈಯೇ ಮಾಡ್ತಾರೆ, ಸಾರು ಮಾಡೋದು ಬಹಳ ಕಮ್ಮಿ. ಈಗ ನಾವು ಇಷ್ಟು ಮೀನನ್ನ ಒಂದೇ ಸಲ ತಿನ್ನಲಿಕ್ಕೆ ತಂದಿರೋದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ ಅಂತ. ಇಲ್ಲಿ ನಾನು ನೋಡಿ ಒಂದು ಅರ್ಧ ಕಿಲೋ ಮೀನಿನ ಲೆಕ್ಕ ನಿಮಗೆ ಹೇಳ್ತೀನಿ ನಾನು. ಅದರಲ್ಲಿ 1/4 ಕಿಲೋ ಮೀನಿದೆ. ಇಲ್ಲಿ ಒಂದು ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ, ನಿಂಬೆಹಣ್ಣಿನ ಜ್ಯೂಸು, 3/4 ಸ್ಪೂನು ಅರಿಶಿನ. ಆಮೇಲೆ ನಾವು ಎಷ್ಟು ಮೆಣಸಿನ ಪುಡಿ ಹಾಕುವಾಗಿದ್ರೆ 4/3 ಭಾಗ ಗುಂಟೂರು, 4/1 ಭಾಗ ಬ್ಯಾಡಗಿ. ಇವಾಗ ನಾನಿಲ್ಲಿ 2 ಸ್ಪೂನು ಗುಂಟೂರು, 1 ಸ್ಪೂನು ಬ್ಯಾಡಗಿ ತಗೊಂಡಿದ್ದೇನೆ. ರುಚಿಗೆ ತಕ್ಕ ಉಪ್ಪು. ಆಮೇಲೆ ಮಿಕ್ಸ್ ಮಾಡಿದ ಮೇಲೆ ನಾವು ಯಾವ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವೋ ಆ ಎಣ್ಣೆಯನ್ನು ಸ್ವಲ್ಪ ಹಾಕಬೇಕು. ಮತ್ತು ನೀರು ಹಾಕಿ ಒಂದು ಹದವಾದ ಪೇಸ್ಟಿಗೆ ತರಬೇಕು. ಇದನ್ನು ನಾವು ಉದ್ದಿನ ದೋಸೆ ಎಲ್ಲ ರುಬ್ತೀವಲ್ವ, ಅದಕ್ಕಿಂತ ಚೂರು ಗಟ್ಟಿ ಇದ್ದರೆ ಸಾಕು, ಅಥವಾ ಮೊಸರಿಗಿಂತ ಚೂರು ಗಟ್ಟಿ ಇರಬೇಕು. ತುಂಬ ಗಟ್ಟಿ ಇದ್ದರೆ ಅದು ಮೀನಿಗೆ ಹಿಡ್ಕೊಳ್ಳೋದು ಇಲ್ಲ, ಮೀನು ಎಳ್ಕೊಳ್ಳೋದು ಇಲ್ಲ. ಸ್ವಲ್ಪ ನೀರಾಗಿರಬೇಕು. ಈಗ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸೋದ್ರಿಂದ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಹಾಕಿದೆ ಇದಕ್ಕೆ. ಇವಾಗ ನೋಡಿ, ನಾನು ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತೆಗೆದೆ ಮಿಕ್ಸ್ ಮಾಡಲಿಕ್ಕೆ. ಆಮೇಲೆ ಬೇರೆ ಮೀನೆಲ್ಲ ಬೇರೆ ಒಂದಷ್ಟು ಮಿಕ್ಸ್ ಮಾಡಿಟ್ಟೆ. ಅದನ್ನೆಲ್ಲ ಫ್ರೀಝರಲ್ಲಿ 2 ಅವರ್ ಹೊರಗಡೆ ಇಟ್ಟೇ ನಾವು ಫ್ರೈ ಮಾಡಬೇಕು. ಒಳಗಡೆ ಇಡಬೇಕಂದ್ರೂ 1.5ರಿಂದ 2 ಗಂಟೆ 1.5ರಿಂದ 2 ಗಂಟೆ ಹೊರಗಡೆ ಇಟ್ಟು ಆಮೇಲೆ ಫ್ರೀಝರ್ ಒಳಗಡೆ ಮುಚ್ಚಿಟ್ಟು ಬಿಡಬೇಕು. ಆಮೇಲೆ ಫ್ರೈ ಮಾಡಬೇಕಂದ್ರೆ 2 ಅವರ್ ಮೊದಲು ಹೊರಗಡೆ ಎತ್ತಿಡಬೇಕು. ನಾರ್ಮಲ್ ಟೆಂಪ್ರೇಚರ್ಗೆ ಬರಬೇಕದು. ನಾವು ಎಳೆದು ಫ್ರೈ ಮಾಡಿದರೆ ಅದು ಬೇಯೋದಿಲ್ಲ. ನೋಡಿ, ಅದು ಬಾಕಿರೋ ಮೀನಿಗೆಲ್ಲ ನಾನು ಇವಾಗ ಅದೇ ಅಳತೆಗೆ ನಾನು ಫ್ರೈ ಮಾಡಿ ಎಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿಟ್ಟರೆ ನಮಗೆ ನೋಡಿ ಈ ಥರ 2 ಅವರಿಗೆ ಮೊದಲೇ ಇಟ್ಟು ಆಮೇಲೆ ಬೇಕಾದಷ್ಟು ತೆಗೆದು ಆಮೇಲೆ ಒಳಗಡೆ ಇಡಬೇಕು. ನಮಗೆ ಒಂದು 10 ದಿನಕ್ಕಿಂತಲೂ ಮೇಲೆ ಬರುತ್ತೆ. ಅಂದರೆ ಒಂಚೂರು ಟೇಸ್ಟ್ ಚೇಂಜ್ ಆಗಲ್ಲ. ಯಾವುದೇ ನಾನ್ ವೆಜ್ ಆಗಲಿ ದಯವಿಟ್ಟು ಫ್ರಿಜ್ ಕೆಳಗಡೆ ಇಡಬೇಡಿ, ಅದರ ಟೇಸ್ಟ್ ಚೇಂಜ್ ಆಗುತ್ತೆ. ಫ್ರೀಝರ್ ಒಳಗಡೆ ಇಡಿ, ನಾರ್ಮಲ್ ಟೆಂಪ್ರೇಚರ್ ಬರುವ ತನಕ ಹೊರಗಡೆ ಇಡಬೇಕು. ನಾವು ಫ್ರೈ ಮಾಡುವಾಗ ಒಂದು 2 ಅವರ್ ಹೊರಗಡೆ ಇಟ್ಟರೆ ತನ್ನಷ್ಟಕ್ಕೆ ನಾರ್ಮಲ್ ಟೆಂಪ್ರೇಚರ್ಗೆ ಬರುತ್ತೆ. ಮತ್ತೆ ಎತ್ತಿ ಫ್ರೀಝರ್ ಒಳಗಡೆ ಇಡಬೇಕು, ಫ್ರೀಝರಲ್ಲಿ ಮುಚ್ಚಿಡಬೇಕು. ಈ ಮೀನು ಒಂದೊಂದು ಮೀನನ್ನ ಬೇರೆ ಬೇರೆ ಮಾಡಿ ಮುಚ್ಚಿಡಬೇಕು. ಮೀನನ್ನ ಕೂಡ ಅಷ್ಟೇ, ಚಿಕನ್ ಬೇರೆ ಮುಚ್ಚಿಡಬೇಕು. ಈಗ ಮತ್ತು ಹೊಸ ಫ್ರಿಜ್ಜೆಲ್ಲ ಬಂದಿದೆ, ಒಳ್ಳೆ ಫ್ರಿಜ್. ಮೀನಿಗೆ ಒಂದು ಭಾಗ, ಕೋಳಿಗೆ ಒಂದು ಭಾಗ, ಮೊಟ್ಟೆಗೆ ಒಂದು ಭಾಗ, ಹೀಗೆ ಸಾಮಾನ್ಯ ಒಳ್ಳೊಳ್ಳೆ ಫ್ರಿಜ್ ಬಂದಿದೆ, ಶ್ರೀಮಂತರ ಫ್ರಿಜ್ಜು. ನಾವು ಇನ್ನೂ ತಗೊಂಡಿಲ್ಲ, ನಾವು ಓಲ್ಡ್ ಮಾಡೆಲಲ್ಲೇ ಇದ್ದೀವಿ ಈಗಲೂ. ಅದು ಮುಂದೆ ನೋಡೋಣ. ಮತ್ತು ಯಾಕೆ ಅಷ್ಟೊಂದು ದೊಡ್ಡ ಫ್ರಿಜ್ ಯಾಕೆ ಅಂತ ಅನ್ನಿಸ್ತಾ ಇದೆ ನಮಗೆ. ಇದು ನೋಡಿ, ಫ್ರೀಝರ್ ಒಳಗಡೆ ಇಡಲಿಕ್ಕೆ ನಮ್ಮ ಇವಾಗಿನ ಫ್ರಿಜ್ ನಮಗೆ ಸರಿ ಇದೆ, ಸಾಕಾಗುತ್ತೆ ನಮಗೆ. ಮಾತ್ರ ಒಂದೊಂದು ಸಲ ತರಕಾರಿ ಒಳಗಡೆ ನೀರು ಹೋಗುತ್ತೆ, ಅದು ಬೇಸರ ಆಗುತ್ತೆ. ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತು ತಗೊಂಡ್ರೆ ಒಂದು 10 ವರ್ಷ ಆದರೂ ನಾವು ಯೂಸ್ ಮಾಡಬೇಕಲ್ವ, ಪ್ರತಿಯೊಬ್ಬರು ಕಷ್ಟಪಟ್ಟ ದುಡ್ಡಲ್ವ. ಹಾಗೆ ಈಗ ನೋಡಿ, ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಎರಡು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿಟ್ಟು ಫ್ರೀಝರ್ ಒಳಗಡೆ ಇಡಬೇಕು. ಆವಾಗ ನಮಗೆ ಬೇಕಾದಾಗೆ ತೆಗಿಬೋದು. ಈ ಥರ ರಾಶಿ ಹಾಕಿದರೆ ನಮಗೆ ತೆಗಿಲಿಕ್ಕಾಗಲ್ಲ. ಇದು ಒಳ್ಳೆ ಮೀನು. ಅಂದರೆ ಈ ಮೀನಿಗೆ ನಾನು ಏನು ಹೇಳೋದು, 100ಕ್ಕೆ 100 ಮಾರ್ಕ್ ಕೊಡ್ಬೋದು. ಎಂತಹ ಕಾಯಿಲೆ ಉಳ್ಳವರು ಈ ಮೀನನ್ನ ತಿನ್ಬೋದು. ಈಗ ಮೀನು ಚಿಕನ್ನು ಎಲ್ಲನೂ ನಮ್ಮ ಮೈಗೆ ಒಳ್ಳೆಯದಲ್ವಾ.
ಈಗ ನೋಡಿ ಫ್ರೀಝರ್ ಒಳಗಡೆ ಈ ಥರ ಇಡಬೇಕು ನೋಡಿ. ಇದರ ಮೇಲೆ ಒಂದೊಂದೊಂದು ಇಟ್ಟು ಬೇಕಾದಾಗ ನಮಗೆ ಎರಡು ಫ್ರೈ ಮಾಡ್ಬೋದು. ಈ ಥರ ರಾಶಿ ಹಾಕಿದರೆ ತೆಗಿಲಿಕ್ಕೆ ಕಷ್ಟ. ಈಗ ಈ ಮೀನು ಚಿಕನು ಎಲ್ಲನೂ ಒಳ್ಳೆಯದು, ಅದಕ್ಕೆ ನಾವು ಉಪಯೋಗಿಸುವ ಎಣ್ಣೆ ಇದೆ ಅಲ್ವಾ, ಅದು ನೋಡಿ ನಮಗೆ ತೊಂದರೆ ಕೊಡೋದು. ಮೀನಿಂದಂತೂ ತೊಂದರೆ ಕೊಡಲ್ಲ. ಹಾಗಾಗಿ ತವಾ ಫ್ರೈನೇ ಮಾಡಿ, ಯಾವುದನ್ನು ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಚಿಕನ್ ಮತ್ತು ಒಂದೊಂದು ಸಲ ಡೀಪ್ ಫ್ರೈ ಮಾಡಬೇಕಾಗುತ್ತೆ, ಅದು ಅಪರೂಪಕ್ಕೆ ಮಾಡಿ. ಮೀನೆಲ್ಲ ಆದಷ್ಟು ಅಂತಲ್ಲ, ಫುಲ್ಲು ತವ ಫ್ರೈನೇ ಮಾಡಿ, ಚೆನ್ನಾಗಿರುತ್ತೆ. ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ, ಅದು ಫ್ರೈ ಆಗ್ತಾ ಇರುವಾಗ ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ ಮುಗಿಸಬೇಕು. ಇನ್ನು ನೆಕ್ಸ್ಟ್ ಒಂದು ಕಡೆ ಹಾಕಬೇಕಂದ್ರೆ ಐ ಫ್ಲೇಮಲ್ಲಿ ಇಡಬೇಕು ಮತ್ತು ಸಿಮ್ಮಲ್ಲಿ ಇಡಬೇಕು. ಸ್ವಲ್ಪ 1-1.5-2 ಸ್ಪೂನ್ ಎಣ್ಣೆಯಲ್ಲೆಲ್ಲ ಮೀನು ಫ್ರೈ ಮಾಡ್ಬೋದು. ಎಣ್ಣೆನ ಉಳಿತಾಯ ಆರೋಗ್ಯಕ್ಕೂ ಒಳ್ಳೆಯದಲ್ವ. ಈಗ ನಾನು ನೋಡಿ ಎಷ್ಟು ಫ್ರೈ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾವೆಲ್ಲ ಸಾಮಾನ್ಯ ಕೊಬ್ಬರಿ ಎಣ್ಣೆಯಲ್ಲಿ ನೋಡಿ 1-1.25 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು. ನಾನ್ ಸ್ಟಿಕ್ ಬೇರೆ, ನಾನ್ ಸ್ಟಿಕ್ಕು ಹಾಗೆ ಹಳೇದಾಗುವಾಗ ನಾನ್ ಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು. ಅದರ ಒಂದು ಸ್ಕಿನ್ನೆಲ್ಲ ಹೋಗಿರುತ್ತಲ್ಲ, ಅಷ್ಟೊತ್ತಿಗೆ ಅದನ್ನು ಕೊಟ್ಟು ಸ್ವಲ್ಪ ದುಡ್ಡು ಕೊಟ್ಟರೆ ನಮಗೆ ಅಂಗಡಿಯಲ್ಲೇ ಹೊಸ ನಾನ್ ಸ್ಟಿಕ್ ಕೊಡ್ತಾರೆ. ನಾನ್ ಸ್ಟಿಕ್ಕನ್ನು ಜಾಸ್ತಿ ಉಪಯೋಗಿಸೋದು ಅದು ಕೂಡ ಒಳ್ಳೆಯದಲ್ಲ. ಹೊಸ್ತಲ್ಲಿ ಚೆನ್ನಾಗಿರುತ್ತೆ, ಮತ್ತು ಅದರ ಮೇಲಿನ ಸ್ಕಿನ್ನೆಲ್ಲ ಬಿಡುಗಡೆ ಆಗುತ್ತೆ, ಆಗ ಅದು ಕೂಡ ಆರೋಗ್ಯಕ್ಕೆ ಬಹಳ ಹಾನಿಕರ. ಈ ಥರ ನೋಡಿ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ಫ್ರೈ ಮಾಡಬೇಕು. ಈ ಥರ ಎಣ್ಣೆನ ಆಚೆ ಮಾಡಿದರೆ ಸಾಕು. ಡೀಪ್ ಫ್ರೈ ಮಾಡಿದರೆ ಎಣ್ಣೆನೂ ವೇಸ್ಟು, ನಮ್ಮ ಆರೋಗ್ಯಕ್ಕೆ ಎಷ್ಟು ಕೆಟ್ಟದ್ದು ಹೇಳಿ. ಹಾಗೆ ಇವತ್ತು ಕಾಣ ಮೀನು ಫ್ರೈ ನಮ್ಮ ಮನೆಯಲ್ಲಿ. ನೀವು ಕೂಡ ಎಲ್ಲರೂ ತಂದು ಮಾಡಿ ನೋಡಿ. ಲೇಡೀಸ್ ಫಿಶ್ ಅಂತಲೂ ಕೂಡ ಹೇಳ್ತಾರೆ. ನೋಡಿ ನಮ್ಮ ಕಾಣ ಮೀನು ಹೇಗಿದೆ. ಹಾಗೆ ನನ್ನ ಚಾನಲ್ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ. ನನ್ನನ್ನು ಇನ್ನೂ ಸ್ವಲ್ಪ ಬೆಳೆಸಿ. ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಅಷ್ಟು ಸುಲಭ ಅಲ್ಲ ವೀಡಿಯೋ. ಒಂದು ಸಲ ಮಾಡಿದಾಗ ಕಿಚನ್ ಎಷ್ಟು ಗಲೀಜಾಗುತ್ತಲ್ವ, ಅದನ್ನೆಲ್ಲ ನಾವು ಮಾಡಿ ಮುಗಿಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ನೋಡೋಣ ಇದರಲ್ಲಿ ಏನಾದರೂ ಅರ್ನ್ ಮಾಡಲಿಕ್ಕಾಗುತ್ತಾ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೂ ನನಗೆ ಅರ್ನಿಂಗ್ ಆಗಿಲ್ಲ, ಸಬ್ಸ್ಕ್ರೈಬರ್ ಮಾತ್ರ ಇದ್ದಾರೆ. ನೋಡೋಣ, ಪ್ರಯತ್ನ ನಮ್ಮದು, ಫಲ ದೇವರದು. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.